ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ನೋಡಿದರೆ ಸಾವಿತ್ರಿ ಅವ್ರು ಹೇಳಿರ್ತಾರೆ, ಅವಳು ನಡತೆಗಟ್ಟವಳು ಅಂತ ಹೇಳಿಬಿಟ್ಟು ನಾವು ಡಿವೋರ್ಸ್ ಕೊಡಿಸ್ಬಿಡೋಣ ಅಂತ ಮಾತಾಡಿರ್ತಾರೆ. ಹೇಗಾದರೂ ಮಾಡಿ ಅವರಿಬ್ಬರನ್ನ ದೂರ ಮಾಡಬೇಕು ಅನ್ನೋ ಉದ್ದೇಶ ಮನಸ್ಸಲ್ಲಿರುತ್ತೆ ಈಶ್ವರಿಗೂ ಸಾವಿತ್ರಿಗೂ. ಆಗ ಅದೇ ಟೈಮಲ್ಲಿ ಮಾತಾಡಬೇಕಾದ್ರೆ ಭದ್ರಾ ಅವಳಿಗೆ ಸಾವಿತ್ರಿ ಅವರಿಗೆ ಆವಾಜ್ ಹಾಕಿರ್ತಾರೆ. ಇದನ್ನೆಲ್ಲ ನೋಡಿದ ಚಂಪಾ ಅವರು ಫೋನ್ ಮಾಡ್ತಾರೆ ವಿದ್ಯೆಗೆ ಹೇಳ್ತಾರೆ, ಅಕ್ಕ ಇವತ್ತು ಮನೆಯಲ್ಲೆಲ್ಲ ಏನಾಯಿತು ಗೊತ್ತಾ, ಈ ಥರ ನಿನಗೆ ನಡತೆಗಟ್ಟೋಳು, ಆ ವಂಶದ ಕುಡಿ ನಮ್ಮದೇ ಅಲ್ಲ, ಕಾಲೇಜಲ್ಲಿ ಯಾರ್ಯಾರ ಜೊತೆಗೆ ಸುತ್ತಾಡ್ತಾ ಇದ್ದಾಳೆ ಅಂತ ಸಾವಿತ್ರಿ ಅಮ್ಮವ್ರು ಮಾತಾಡಬೇಕಾದ್ರೆ ಭದ್ರಾ ಅವರು ಅವಳ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ. ಒಂದು ಟೈಮಲ್ಲಿ ಅಮ್ಮ ಮಗಳು ಸೇರಿ ನನ್ನ ಮೇಲೆ ಮಸ್ಲತ್ ಮಾಡಿದ್ರಿ, ಆವಾಗ ನನ್ನ ಪರವಾಗಿ ವಿದ್ಯಾನೇ ನಿಂತಿತ್ತು, ಇಲ್ಲಿ ಯಾರೂ ನನ್ನ ಪರವಾಗಿರಲಿಲ್ಲ, ಅಷ್ಟು ನನ್ನನ್ನು ನಂಬಿದ್ಲು, ಅಂಥದ್ರಲ್ಲಿ ನಾನು ಅವಳಿಗೆ ನಂಬಕ್ಕೆ ಸಾಧ್ಯನೇ ಇಲ್ವಾ? ನಂಬ್ತೀನಿ. ಅವಳು ಆ ಥರ ಅಲ್ಲ, ಅವಳ ಬಗ್ಗೆ ಮಾತಾಡೋ ಯೋಗ್ಯತೆಯೂ ನಿಮಗಿಲ್ಲ, ಅರ್ಹತೆಯೂ ನಿಮಗಿಲ್ಲ ಅಂತ ಹೇಳ್ತಾರೆ ಚಂಪಾ ಅವರು. ಅದನ್ನು ಹೇಳಿದ್ದನ್ನು ವಿದ್ಯೆ ನಂಬ್ತಾನೆ ಇರಲ್ಲ. ಅಕ್ಕ ನಿಜ ಕಣಕ್ಕ, ನಾನು ಹೇಳ್ತಾ ಇರೋದು ನೀನು ನಂಬ್ತಾ ಇಲ್ಲ, ನಿಜವಾಗ್ಲೂ ನಿಜ ಕಣಕ್ಕ, ನಾನು ಹೇಳ್ತಾ ಇರೋದು ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ಅಲ್ವಾ ಅವರು ನಿನ್ನ ಪರವಾಗಿ ಮಾತಾಡ್ತಾ ಇದ್ದಿದ್ದು, ನೀನು ಯಾಕೆ ನಾನು ಹೇಳಿದ ಮಾತು ನಂಬ್ತಾ ಇಲ್ಲ ಅಂತ ಚಂಪಾ ಹೇಳ್ತಾರೆ. ಅಯ್ಯೋ ಆ ವಿಷಯ ಬಿಡು, ಈಗ ನೀನೆಲ್ಲ ಚೆನ್ನಾಗಿದ್ದೀಯಾ ಅಂತ ವಿದ್ಯೆಯವ್ರು ಮಾತಾಡ್ತಾರೆ. ಅಕ್ಕ ನಾನು ಹೇಳೋದು ಕೇಳಿ ಅಕ್ಕ, ನೀನೇನಾದರೂ ಮಾಡಿ ಈ ಸಮಸ್ಯೆಯಿಂದ ಹೊರಗಡೆ ಬಾ ಅಂತ ಚಂಪಾ ಅವ್ರು ಹೇಳ್ತಾರೆ. ವಿದ್ಯೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳೋದಿಲ್ಲ. ನಾಳೆ ಬೇರೆ ಕೋರ್ಟ್ ಇದೆ, ಕೋರ್ಟಲ್ಲಿ ಅಪ್ಪನಿಗೆ ಮಗ ಬೇಕು ಅನ್ನೋದು ಗೊತ್ತಾಗಬೇಕಲ್ಲ, ಹಾಗಾಗಿ ನಾನು ಏನು ಮಾಡೋದು ನಂಗೆ ಗೊತ್ತಾಗ್ತಾಯಿಲ್ಲ, ನೋಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ ವಿದ್ಯೆ. ಇನ್ನೊಂದು ಕಡೆ ನೋಡಿದರೆ ಶಿವರಾಮೇಗೌಡರು ನೀರು ಕುಡಿತಾ ಕೂತಿರ್ತಾರೆ. ಆಗ ಭದ್ರಾ ಅಜ್ಜಿ ಅಲ್ಲಿಗೆ ಬರ್ತಾರೆ. ಶಿವರಾಮ, ನಾನು ಹೇಳೋ ವಿಷಯನ ಸ್ವಲ್ಪ ಅರ್ಥ ಮಾಡ್ಕೊಳ್ಳು, ಅವನು ಅವಳ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ಇವತ್ತು ನೋಡ್ದಲ್ಲ ಸಾವಿತ್ರಿ ಹೆಂಗೆಲ್ಲ ಮಾತಾಡಿದ್ಲು, ಆದರೆ ಅವನು ವಿದ್ಯೆ ಪರವಾಗಿ ಮಾತಾಡ್ದ, ನೀನು ಈಗೇನೋ ಅವನ ಮಾತು ಕೇಳಿಕೊಂಡು ಡಿವೋರ್ಸ್ ಕೊಡಿಸ್ಬಿಡ್ತೀಯ, ಮುಂದೊಂದಿನ ಅವ್ನು ತುಂಬ ಕೊರಗಬೇಕಾಗುತ್ತೆ, ಅವಳ ಥರ ಹೆಣ್ಣು ಎಲ್ಲೂ ಸಿಗೋಕ್ಕಿಲ್ಲ, ಸುಮ್ಮನೆ ನಿನ್ನ ಕೈಯಾರ ಮಗನ ಜೀವನ ಹಾಳು ಮಾಡ್ತಾಯ್ಯ, ಸುಮ್ಮನೆ ನಾನು ಹೇಳಿದ ಮಾತನ್ನು ಕೇಳು ಶಿವರಾಮ, ಏನಾದರೂ ಮಾಡಿ ಡಿವೋರ್ಸ್ ಕೊಡಿಸೋದು ನಿಲ್ಲಿಸ್ಬಿಡು ಅಂತ ಕೇಳ್ತಾರೆ ಭದ್ರಾ ಅಜ್ಜಿ. ಆದರೆ ಶಿವರಾಮ ಅವರು ಹೇಳ್ತಾರೆ, ಅಲ್ಲ ಮಗ ಏನು ಹೇಳ್ತಾನೆ ಅದನ್ನೇ ಅಲ್ವಾ ಕೇಳಬೇಕಾಗಿರೋದು, ಅವನ ಸಂತೋಷನೇ ನನ್ನ ಸಂತೋಷ ಅಲ್ವಾ, ಹಂಗಿಲ್ದಲೆ ನಾನು ನನ್ನ ಪ್ರಕಾರ ಹೆಂಗೆ ಹೋಗೋಕ್ಕಾಗುತ್ತೆ ಅವ್ವ, ನೋಡೋಣ ಇರು ಏನಾಗುತ್ತೆ ನಾಳೆ ಕೋರ್ಟಲ್ಲಿ ಅಂತ ಶಿವರಾಮೇಗೌಡರು ಹೇಳ್ತಾ ಇರ್ತಾರೆ. ಶಿವರಾಮ ಭದ್ರಾ ವಿದ್ಯೆನ ಮೇಲೆ ಶಾನೆ ಪ್ರೀತಿ ಇಟ್ಕೊಂಡಿದ್ದಾನೆ, ಅಷ್ಟಿರೋವಷ್ಟೊತ್ತಿಗೆ ಅಲ್ವಾ ಅವಳ ಪರವಾಗಿ ಮಾತಾಡ್ತಾ ಇರೋದು, ನಾನು ಹೇಳೋದು ಅರ್ಥ ಮಾಡ್ಕೊ, ಮನೇಲಿ ಎಷ್ಟೆಲ್ಲ ಘಟನೆ ನಡೀತು, ಆದರೂ ಅವಳ ಪರವಾಗಿ ಮಾತಾಡ್ದ, ಏನೋ ಕೋಪದಲ್ಲಿ ಅವನು ಆ ಥರ ಅವಳಿಗೆ ದೂರ ಇಟ್ಟಿದ್ದಾನೆ, ಅವರು ಮೋಸ ಮಾಡಬಾರ್ದಾಗಿತ್ತು, ಮೋಸ ಮಾಡಿದರೆ ನಾನು ಒಪ್ಕೊತೀನಿ, ಆದರೂ ಈಗ ಅವಳ ಹೊಟ್ಟೆಯಲ್ಲಿ ನಿಜವಾಗ್ಲೂ ವಂಶದ ಕುಡಿ ಬೆಳೀತೈತಲ್ವೇ, ಆ ವಂಶದ ಕುಡಿ ಉಳಿಸ್ಕೋಬೇಕಂದ್ರೆ ನಾವು ಅವರಿಬ್ಬರನ್ನ ದೂರ ಮಾಡಿದರೆ ನಮ್ಮ ವಂಶದ ಕುಡಿ ನಮ್ಮ ಹತ್ರ ಇರುತ್ತಾ, ನನ್ನ ಮಾತು ಕೇಳು ಶಿವರಾಮ, ಈ ಮುದ್ದಿ ವಯಸ್ಸಲ್ಲಿ ನಾನು ಇದೆಲ್ಲ ಅನುಭವಿಸ್ಬೇಕಾ, ಈ ನೋವುಗಳನ್ನು ನೋಡು ಅರ್ಥ ಮಾಡ್ಕೊ, ಈ ಡಿವೋರ್ಸ್ ಕೇಸಿಂದ ಅವನಿಗೆ ಹೊರಗೆ ತಗೊಂಬ ಅಂತ ಭದ್ರಾ ಅಜ್ಜಿ ಎಷ್ಟೆಲ್ಲ ಹೇಳ್ತಾ ಇರ್ತಾರೆ. ಆದರೆ ಶಿವರಾಮೇಗೌಡರು ಏನೂ ಕೇಳೋದೇ ಇಲ್ಲ. ಈ ಕಡೆ ನೋಡಿದರೆ ಭದ್ರಾ ಅವರು ರೆಡಿ ಆಗ್ತಾ ಇರ್ತಾರೆ. ಇನ್ನೊಂದು ಕಡೆ ಶಿವರಾಮ ಬಂದುಬಿಟ್ಟು ಹೇಳ್ತಾರೆ, ಶಿವರಾಮ ಏನೋ ಇವತ್ತು ಡಿವೋರ್ಸ್ ಕೇಸ್ ಇದೆ, ನೀನೇನು ಮಾಡ್ತೀಯಾ ಅಂತ ಕೇಳಿದಾಗ, ಅಪ್ಪಯ್ಯ ನನ್ನ ಮೇಲೆ ನಂಬಿಕೆ ಇಡು, ನಾನು ಅವಳ ಜೊತೆ ಜೀವನ ಮಾಡೋಕ್ಕಿಲ್ಲ, ನಾನು ಅಲ್ಲೇ ನಿರ್ಧಾರ ಮಾಡಿಬಿಟ್ಟಿದ್ದೀನಿ, ನನಗೆ ನೀನೇ ಹೆಚ್ಚು, ನಿನ್ನ ಮರ್ವಾದನೇ ಹೆಚ್ಚು, ನಿನ್ನ ಮರ್ವಾದೆ ತೆಗೆದವ್ರ ಜೊತೆ ನಾನು ಇರೋದಿಲ್ಲ, ಹಿಂಸೆಯಿಂದ ನಾನು ಹೆಂಗೆ ಬದುಕಲಿ ಹೇಳು ಅವಳ ಜೊತೆ ಅಂತ ಭದ್ರವ್ರು ಹೇಳ್ತಾರೆ. ಆಗ ಶಿವರಾಮ ಹೇಳ್ತಾರೆ, ಅಲ್ಲ ಕಣ್ಲ, ನಿನ್ನೆ ನೋಡಿದರೆ ಅವಳ ಪರವಾಗಿ ಮಾತಾಡಿದೆ, ಈಗ ನೋಡಿದರೆ ಡಿವೋರ್ಸ್ ಕೊಡೋಕೆ ಹೊಂಟಿದೀಯ, ಹಿಂಗಾದ್ರೆ ಹೆಂಗೋ ಅಂತ ಶಿವರಾಮ ಅವರು ಹೇಳ್ತಾರೆ. ಇಲ್ಲಪ್ಪಯ್ಯ ನನ್ನ ಮಾತನ್ನು ಕೇಳು, ನಾನು ಡಿವೋರ್ಸ್ ಕೊಡೋದೆಯಾ, ನಾನು ಅವಳಿಂದ ದೂರ ಆಗೋದೆಯಾ, ಇದೊಂದು ವಿಷಯದಲ್ಲಿ ನನ್ನ ಕಟ್ ಹಾಕಬೇಡಿ ಮಾತಲ್ಲಿ ಅಂತ ಹೇಳ್ತಾರೆ ಭದ್ರಾ ಅವರು. ಮುಗ್ದೋಗಿರೋ ಘಟನೆನ ಮಾತಾಡಬೇಡ ಅಪ್ಪಯ್ಯ, ಏನೇ ಇದ್ರೂ ನನ್ನ ಸರ್ವಸ್ವ ಜೀವ ಅಂದ್ಕೊಂಡಿರೋದು ನೀನೇ, ನಿನ್ಕಿನ್ನ ಹೆಚ್ಚು ನನಗೇನಿಲ್ಲ, ನನ್ನ ಬಗ್ಗೆ ನೀನು ಶಾನೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ, ನಾನು ಸ್ವಲ್ಪ ಕೋರ್ಟಿಗೆ ಹೋಗಿ ಬರ್ತೀನಿ ಆಯಿತಾ, ನೀನೇನು ವರಿ ಮಾಡಬೇಡ ಅಂತ ಹೇಳ್ತಾರೆ ಭದ್ರಾ ಅವರು. ಆಗ ಶಿವರಾಮೇಗೌಡರು, ಏನಿಲ್ಲ ಮಗ, ನಿನ್ನ ಖುಷಿನೇ ನನ್ನ ಖುಷಿ, ನಿನಗೆ ಡಿವೋರ್ಸ್ ಕೊಡೋದ್ರಿಂದ ಸಮಾಧಾನ ಆಗುತ್ತಂದೆ, ಪರವಾಗಿಲ್ಲ ಅಂತ ಶಿವರಾಮೇಗೌಡರು ಭದ್ರಾ ಅವ್ರಿಗೆ ಸಾಂತ್ವನ ಹೇಳ್ತಾರೆ. ಇನ್ನೊಂದು ಕಡೆ ನೋಡಿದರೆ ಚಂಪಾ ಹಾಗೆ ಭದ್ರಾ ಅಜ್ಜಿ ಎಲ್ಲ ಕೂತ್ಕೊಂಡಿರ್ತಾರೆ. ಆಗ ಭದ್ರಾ ಅಜ್ಜಿ ಯೋಚನೆ ಮಾಡಿಕೊಂಡು ಅಳ್ತಾನೆ ಕೂತಿರ್ತಾರೆ. ಆಗ ಮೋಹನ್ ಅವ್ರು ನೋಡಿಬಿಟ್ಟು, ಅತ್ತೆ ಯಾಕೆ ಹಿಂಗೆ ಅಳ್ತಾ ಇದ್ದೀರಾ, ಏನು ಯೋಚನೆ ಮಾಡ್ತಿದ್ದೀರಾ, ಸುಮ್ಮನಾಗಿ ಅಂತ ಮೋಹನ್ ಅವ್ರು ಕೇಳ್ತಾರೆ. ಇನ್ನೇನೇ ಮಾಡಲಿ, ಈ ವಯಸ್ಸಲ್ಲಿ ಮೊಮ್ಮಕ್ಕಳು ಅಂತ ಆಡೋ ವಯಸ್ಸಲ್ಲಿ ನನ್ನ ಮೊಮ್ಮಗ ನೋಡಿದರೆ
ಹೆಂಡ್ತಿನ ದೂರ ಮಾಡಿಕೊಂಡು ಇವತ್ತು ಡಿವೋರ್ಸ್ ಕೊಡೋಕೆ ಹೊಂಟಿದ್ದಾನೆ. ಇಲ್ಲಿ ನನ್ನ ಮಾತಿಗೆ ಬೆಲೆನೇ ಇಲ್ಲ, ಯಾರೂ ನನ್ನ ಮಾತನ್ನು ಕೇಳಿಸ್ಕೊತ ಇಲ್ಲ. ಇದಲ್ಲದೆ ನಾನು ಏನು ಮಾಡಲಿ ಹೇಳು, ನನ್ನ ನೋವಿಗೆ ಸ್ಪಂದಿಸೋರು ಯಾರು ಅಂತ ಹೇಳ್ತಾ ಅಳ್ತಾ ಇರ್ತಾರೆ. ಅಷ್ಟರಲ್ಲಿ ಸಾವಿತ್ರಿ, ವಿನಂತಿ ಹಾಗೆ ಈಶ್ವರಿ, ಚಿತ್ರ ಇಲ್ಲಿಗೆ ಬರ್ತಾರೆ. ಚಿತ್ರ ಹೇಳ್ತಾರೆ, ಅವ್ವ ನೋಡವ್ವ, ಈ ಮುದುಕಿ ಹತ್ತು ಏನಾದರೂ ಮಾಡಿ ಮೊಮ್ಮಗನ ಹತ್ರ ಮಾತಾಡ್ಬಿಟ್ಟು ಡಿವೋರ್ಸ್ ಕೊಡೋದು ಬೇಡ ಅಂತ ಹೇಳಿ ಇಬ್ಬರನ್ನೂ ಒಂದು ಮಾಡಿಬಿಡ್ತಾಳೋ ಏನೋ ಅಂತ ಗುಸು ಅಂತ ಮಾತಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ನೋಡಿದರೆ ವಿನಂತಿ ಹತ್ರ ಸಾವಿತ್ರಿ ಅವ್ರು ಹೇಳ್ತಾರೆ, ನಮ್ಮವ್ವ ನಮಗೋಸ್ಕರ ಒಂದು ದಿವಸಕ್ಕೂ ಕಣ್ಣೀರು ಹಾಕಲಿಲ್ಲ, ನಮಗೋಸ್ಕರ ಒಂದು ದಿವಸನೂ ನನ್ನ ಮಗಳ ಜೀವನ ಹಿಂಗಾಯ್ತಲ್ಲ ಅಂತ ಯೋಚನೆ ಮಾಡಲಿಲ್ಲ. ಈಗ 3 ಅಡಿಗಳು ಹೋಗಿದ್ದಾಳಂತ ಅವಳ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾರೆ. ಅವರಿಬ್ಬರನ್ನ ಒಂದು ಮಾಡಬೇಕು ಅನ್ನೋದು ಎಷ್ಟು ತಲೆಯಲ್ಲಿ ಇಟ್ಕೊಂಡಿದ್ದಾರೆ ನೋಡು, ನಮ್ಮ ಜೀವನ ಹಾಳಾದರೂ ಪರವಾಗಿಲ್ಲ ಆ ಥರ ಇದ್ದಾರೆ ಅಂತ ಸನ್ನಿಯಲ್ಲೇ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಶಿವರಾಮೇಗೌಡರು ಅಲ್ಲಿಗೆ ಬರ್ತಾರೆ. ಅದನ್ನು ನೋಡ್ಬಿಟ್ಟು, ಅವ್ವ ಯಾಕವ್ವ ಹಿಂಗೆ ಹೇಳ್ತಾ ಇದೆಯಾ, ಸುಮ್ಮನೆ ಆಗವ ಅಂತ ಹೇಳಿದಾಗ, ಇನ್ನೇನು ಮಾಡ್ಲಾ, ಈ ವಯಸ್ಸಲ್ಲಿ ಮೊಮ್ಮಕ್ಕಳು ಅಂತ ಆಡ್ಕೊಂಡಿರೋ ವಯಸ್ಸಲ್ಲಿ ಮೊಮ್ಮಗ ನೋಡಿದ್ರೆ ತನ್ನ ಜೀವನ ಹಾಳು ಮಾಡ್ಕೊಂಡು, ಇದನ್ನೆಲ್ಲ ನೋಡಿಕೊಂಡು ನಾನು ಹೆಂಗೆ ಸುಮ್ಮನಿರಲಿ ಹೇಳು ಶಿವರಾಮ ಅಂತ ಹೇಳ್ತಾ ಇರಬೇಕಾದ್ರೆ ಭದ್ರಾ ಅಲ್ಲಿಗೆ ಬರ್ತಾರೆ. ಭದ್ರನ ನೋಡ್ಬಿಟ್ಟು, ಭದ್ರಾ ನನ್ನ ಮಾತು ಕೇಳ, ನಿನ್ನ ಜೀವನ ನೀನು ಹಾಳು ಮಾಡ್ಕೋಬೇಡ, ನಿನ್ನ ಕೈ ಮುಗಿತೀನಿ, ಕಾಲಿಗೆ ಬೀಳ್ತೀನಿ ಕಣ್ಲಾ, ನಿನ್ನ ಜೀವನ ನೀನು ಹಾಳು ಮಾಡ್ಕೋಬೇಡ, ನಾನು ಅರ್ಥ ಮಾಡ್ಕೋ, ವಿದ್ಯಾನ ಮನೆಗೆ ಕರ್ಕೊಂಬ, ಅವಳು ಕ್ಷಮಿಸ್ಬಿಡು, ಏನೋ ಒಂದು ತಪ್ಪು ಮಾಡಿದ ಅಂತ ಎಷ್ಟು ಕೇಳ್ಕೊಂಡ್ರು ಭದ್ರಾ ಅಜ್ಜಿ ಸುಮ್ಮನೆ ಇರಲ್ಲ. ಭದ್ರಾ ಹೇಳ್ತಾರೆ, ನೋಡು ಅಮ್ಮಮ್ಮ, ನೀನು ಈ ವಿಷಯದಲ್ಲಿ ಮಾತ್ರ ತಲೆ ಹಾಕಬೇಡ ಅಂತ ಹೇಳ್ತಾರೆ. ಹಾಗಾದ್ರೆ ನೀನು ಅವಳಿಗೆ ಇಷ್ಟ ಇಲ್ವೇನೋ ಅಂತ ಅಂದಾಗ, ಇಷ್ಟ ಕಷ್ಟ ಇಲ್ಲೆಲ್ಲ ನನಗೆ ಬೇಕಾಗಿಲ್ಲ, ನನಗೆ ಒಟ್ಟು ನೆಮ್ಮದಿ ಬೇಕು, ನನ್ನ ವಿಷಯಕ್ಕೆ ನೀವು ಬರೋಕ್ಕೆ ಹೋಗಬೇಡಿ, ನಾನು ಇದೇನಾಯ್ತೋ ಡಿವೋರ್ಸ್ ನಾನು ಕೊಟ್ಬಿಟ್ಟು ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ, ನಾನು ಹೇಳ್ದಂಗೆ ನೀವು ಕೇಳ್ರಿ ಸಾಕು, ಇಲ್ಲ ನಿಮ್ಮ ಕಾಲಿಗೆ ನಾನು ಬಿದ್ದುಬಿಡ್ತೀನಿ ಅಂತ ಹೇಳ್ತಾನೆ ಭದ್ರಾ. ಆಗ ಮೋಹನ್ ಅವ್ರು ಹೇಳ್ತಾರೆ, ಇಲ್ಲಿ ಭದ್ರಾ, ನಮ್ಮ ವಂಶದಲ್ಲೇ ಯಾರೂ ಡಿವೋರ್ಸು ಕೇಸು ಅಂತ ಕೋರ್ಟ್ ಗಂಟ ಹೋಗಿಲ್ಲ, ನನ್ನ ಮಾತು ಕೇಳಪ್ಪ ಬೇಡ ಅಂತ ಮೋಹನ್ ಅವ್ರು ಹೇಳಿದಾಗ ಮತ್ತೆ ಭದ್ರಾ ಹೇಳ್ತಾರೆ, ಅವ್ವ ಅಮ್ಮಮ್ಮ, ಈ ವಿಷಯದಲ್ಲಿ ನೀವು ತಲೆ ಹಾಕಬೇಡಿ, ನಾನು ಹೇಳೋದು ಇದೊಂದು ಮಾತು ಕೇಳಿಬಿಡಿ ಆಯಿತಾ, ಎಲ್ಲ ವಿಷಯದಲ್ಲಿ ನಾನು ಕೇಳಿದ್ದೀನಿ, ಇದೊಂದು ವಿಷಯದಲ್ಲಿ ನಾನು ಯಾರ ಮಾತು ಕೇಳಲ್ಲ, ದಯವಿಟ್ಟು ನಿಮ್ಮ ಕಾಲಿಗೆ ನಾನು ಬಿದ್ದುಬಿಡ್ತೀನಿ, ಅವಳ ವಿಷಯನ ಇಲ್ಲಿ ಎತ್ತಕ್ಕೆ ಹೋಗಬೇಡಿ, ನಾನು ಅಲ್ಲೇ ಡಿಸೈಡ್ ಮಾಡ್ಕೊಂಡಿದ್ದೀನಿ ಡಿವೋರ್ಸ್ ಕೊಡೋಣ ಅಂತ, ನಾನು ಡಿವೋರ್ಸ್ ಕೊಟ್ಟೇ ಕೊಡ್ತೀನಿ ಅಂತ ಭದ್ರಾ ಹೇಳ್ತಾರೆ. ಆಗ ಭದ್ರಾ ಅಜ್ಜಿ ಹೇಳ್ತಾರೆ, ಅಯ್ಯೋ ಶಿವನೇ, ಏನಪ್ಪ ಇವನು ನಮ್ಮ ಮಾತೇ ಕೇಳ್ತಾ ಇಲ್ಲ, ಅರ್ಥನೇ ಮಾಡ್ಕೊತ ಇಲ್ಲಲ್ಲ ಇವನು ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಸಾವಿತ್ರಿ ಹಾಗೆ ಈಶ್ವರಿ ಕೋರ್ಟಿಗೆ ಹೋಗೋಣ ಅಂತ ರೆಡಿಯಾಗಿರ್ತಾರೆ. ಆಗ ಶಿವರಾಮೇಗೌಡರು ಹೇಳ್ತಾರೆ, ಮಗ ಭದ್ರಾ, ನಾನು ಕೋರ್ಟಿಗೆ ಬರ್ಬೋದೇನೋ ಅಂತ ಕೇಳಿದಾಗ, ಅಣ್ಣ ನಾವೇ ಹೋಗ್ಬಿಟ್ಟು ಬರ್ತೀವಿ, ನೀನು ಇಲ್ಲೇ ಇರು, ನಾವೇ ಹೋಗ್ತೀವಿ, ಸಾವಿತ್ರಿ ಹಾಗೆ ಈಶ್ವರಿ ಅತ್ತಿಗೆ ಜೊತೆಗೆ ನಾವು ಹೋಗ್ತೀವಿ ಅಂತ ಹೇಳ್ತಾರೆ. ಆಗ ಸರಿ ಆಯಿತು ಅಂತಂದು ಕೋರ್ಟ್ ಹತ್ರ ಹೋಗ್ತಾರೆ. ಆಗ ಭದ್ರಾ ಕಡೆ ಲಾಯರ್ ಹೇಳ್ತಾರೆ, ಏನಪ್ಪ ನಿಮ್ಮ ಕಡೆ ಬಂದ್ರಾ ಅಂತ ಕೇಳಿದಾಗ, ಏನೋ ಸರ್ ನಂಗೆ ಗೊತ್ತಿಲ್ಲ, ಬಂದಂಗೆ ಏನೋ ಕಾಣಿಸ್ತಾ ಇಲ್ಲ, ಬರ್ಬೋದು ಇರಿ ಅಂತ ಭದ್ರಾ ಹೇಳ್ತಾರೆ. ಆಗ ಲಾಯರ್ ಹೇಳ್ತಾರೆ, ಸರಿ ಬರ್ಬೋದೇನಾ, ನೀವು ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಹೇಳ್ತಾರೆ, ನೋಡಿ ಸರ್, ಅದೇನಾರ ಆಗಲಿ ಇವತ್ತು ಡಿವೋರ್ಸ್ ಕೊಡಿಸೇ ಬಿಡಿ, ನೀವು ಅವತ್ತೊಂದು ದಿನ ಇವತ್ತೊಂದು ದಿನ ಅಂತ ಮುಂದಕ್ಕೆ ಹಾಕಕ್ಕೆ ಹೋಗಬೇಡಿ, ಇವತ್ತೇ ಇತ್ಯರ್ಥ ಆಗಿಬಿಡ್ಲಿ ಅವ್ರ ಮಧ್ಯ ಅಂತ ಸಾವಿತ್ರಿಯವರು ಈ ಕಡೆ ಲಾಯರ್ಗೆ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ನೋಡಿದರೆ ವಿದ್ಯಾ ಹಾಗೆ ರತ್ನ ಅವರು ಆಟೋದಿಂದ ಬಂದು ಇಳಿತಾರೆ. ಅಷ್ಟರಲ್ಲಿ ವಿದ್ಯೆ ಕಡೆ ಲಾಯರ್ ಬಂದು ಹೇಳ್ತಾರೆ, ಏನಮ್ಮ ಬಂದ್ರ, ಆರಾಮ ಬಂದ್ರ ಅಂತ ಕೇಳಿದಾಗ ವಿದ್ಯೆ ಹೇಳ್ತಾರೆ, ನಾನು ಬಂದಿದ್ದು ಲೇಟ್ ಆಯಿತಾ ಮೇಡಮ್, ಸರಿಯಾದ ಟೈಮಿಗೆ ಬಂದಿದ್ದೀನಿ ತಾನೇ ಅಂತ ಕೇಳ್ತಾರೆ. ಆಗ ಲಾಯರ್ ಹೇಳ್ತಾರೆ, ಇಲ್ಲ ಪರವಾಗಿಲ್ಲ, ಸರಿಯಾದ ಟೈಮಿಗೆ ಬಂದಿದ್ದೀರಾ, ಬನ್ನಿ ಅಂತ ಕರೀತಾರೆ. ಅಷ್ಟರಲ್ಲಿ ಒಬ್ರಿಗೊಬ್ರು ಭದ್ರಾ ಹಾಗೆ ವಿದ್ಯೆ ಒಬ್ರಿಗೊಬ್ರು ಮುಖ ನೋಡ್ಕೊತಾರೆ. ಆಮೇಲೆ ಸರಿ ಆಯಿತು ಒಳಗಡೆ ಹೋಗೋಣ ಅಂತ ಒಳಗಡೆ ಬರ್ತಾರೆ. ಬರ್ತಿದ್ದಾಗೆ ಲಾಯರ್ ಜಡ್ಜ್ ಹೇಳ್ತಾರೆ, ಏನಕ್ಕೋಸ್ಕರ ನೀವು ಗಲಾಟೆ ಮಾಡ್ಕೊಂಡಿದ್ದೀರಾ, ಯಾಕೆ ದೂರ ಆಗಬೇಕಂತ ಇದ್ದೀರಾ, ಏನು ನಿಮ್ಮ ಪ್ರಾಬ್ಲಮ್ಮು, ಯಾಕೆ ಡಿವೋರ್ಸಿಗೆ ಅಪ್ಲೈ ಮಾಡಿದ್ದೀರಾ ಹೇಳಿ ಅಂತ ಕೇಳ್ತಾರೆ. ಆಗ ವಿದ್ಯಾ ಹಾಗೆ ಭದ್ರಾ ಅವರು ಒಬ್ರಿಗೊಬ್ರು ಮುಖ ನೋಡ್ಕೋತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.